ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಶಾಸಕರ ಮನಸ್ಸು ಕದಲಿದ್ರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ. ಎಂಎಲ್ಎಗಳು ಮನಸ್ಸು ಮಾಡಿದ್ರೆ ಸಿದ್ದು ಕುರ್ಚಿಗೆ ಕುತ್ತು ಬರುತ್ತೆ. ಹೀಗೆ ಶ್ರೀಗಳೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ. ರಿಪೋರ್ಟ್ ನೋಡಿ. ಶಾಸಕರ ಮನಸ್ಸು ಕದಲಿದರೆ ಸಿಎಂ ಚೇಂಜ್. ಮೈಲಾರಲಿಂಗೇಶ್ವರ ಕಾರುಣಿಕ ಕೇಳಿ ಡಿಕೆಶಿ ಖುಷ್. ತುಂಬಿದ ಕೊಡ ತುಳುಕಿತಲೇ ಪರಾಗ್. ಇದು ಮೈಲಾರಲಿಂಗೇಶ್ವರ ಕಾರುಣಿಕ. ಫೆಬ್ರವರಿಯಲ್ಲಿ ನುಡಿದಿದ್ದ ಭವಿಷ್ಯವನ್ನ ಮೈಲಾರಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಮನಸ್ಸುಗಳು ಕದಲಿದರೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗುವುದು ಖಚಿತ ಎಂದಿದ್ದಾರೆ. ತುಳುಕಿತಲೇ ಪರಾಕ್ ಅಂತ ಭಗವಂತನ ವಾಣಿನೇ ಆಗಿರೋದು. ಕೊಡಪನದಲ್ಲಿ ಏನಿರುತ್ತೆ, ನೀರೇ ಇರುತ್ತೆ. ಹಂಗಾಗಿ ಮಳೆ ಸಮೃದ್ಧಿ ಆಗ್ತಕ್ಕಂಥದ್ದು, ತುಂಬಿ ತುಳುಕ್ತು ಅಂತ. ರಾಜಕೀಯ ತುಂಬಿದ ಕೊಡಪನಂತರನೇ ಇದೆ, ಏನ್ ತೊಂದರೆ ಇಲ್ಲ. ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗತ್ತೆ. ಮನಸ್ಸುಗಳನ್ನ ಒಗ್ಗಟ್ಟನ್ನ ಮುರ್ಕೊಂಡು ಏರುಪೇರು ಮನಸ್ಸನ್ನು ಮಾಡಿಕೊಂಡ್ರೆ ತುಳುಕಬಹುದು ಅಂತಕ್ಕಂಥ ಒಂದು ಗೂಢಾರ್ಥ ಈ ಕಾರಣಕದಲ್ಲಿ ಕಂಡು ಬರ್ತಾ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋದ್ರೆ ಸರ್ಕಾರ ಸುಭದ್ರವಾಗಿರುತ್ತೆ ಅಂತಕ್ಕಂಥ. ಡಿಕೆ ಶಿವಕುಮಾರ್ ಪರಿಹಾರ ಮಾಡಿಸಿದ್ದಾರೆ. ನಮಗೆ ಅವರು ಮೈಲಾರ ಕ್ಷೇತ್ರಕ್ಕೆ ಭಕ್ತರಾಗಿ ಬಂದಿದ್ರು. ಹೆಲಿಕಾಪ್ಟರ್ ನಲ್ಲಿ ಬಂದಾಗ ಆ ವಿಚಾರ ತಿಳಿಸಿದ್ವಿ ನಾವು. ಅವಾಗ ದೋಷಗಳನ್ನ ಕಳ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡಿ ಹರಕೆಗಳನ್ನೆಲ್ಲ ತೀರಿಸಿ ಹೋಗಿದ್ದಾರೆ ಇಲ್ಲಿಗೆ ಅವರು. ಅವತ್ತೇನೆ ಎಲ್ಲಾದ ಅವ್ರಿಗೆ ಪರಿಪೂರ್ಣವಾಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೇವೆ. ಇಲ್ಲಿ ಯಾವ ತರದ್ದು ಇದರಿಂದ ದೋಷ ಇನ್ನೇನು ಇರೋದಿಲ್ಲ ಅವರಿಗೆ. ಈ ಭಗವಂತನ ಹತ್ರ ಯಾರು ಅದನ್ನ ಪ್ರಾರ್ಥನೆ ಸಲ್ಲಿಸಿದ್ದಾರೆ, ಅವ್ರೇನ್ ಸಂಕಲ್ಪ ಮಾಡಿದ್ರೆ ಅದು ಈಡೇರಿಸತಕ್ಕಂಥ ಶಕ್ತಿ ಈ ದೇವರಲ್ಲಿದೆ. ಅವ್ರೇನ್ ಪ್ರಾರ್ಥನೆ ಸಲ್ಲಿಸಿದ್ರೆ ಅದು ಆಗ್ಲಿ, ಒಳ್ಳೇದಾಗ್ಲಿ. ಅವ್ರೇನ್ ಅನ್ಕೊಂಡಿದ್ರೆ ಅದಾಗ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ. ರಂಭಾಪುರಿ ಶ್ರೀ ಹೆಸರು ಹೇಳದೆ ಕುಟುಕಿದ ಸಿದ್ದು. ಬಹಳ ಜನ ಐ ಡೋಂಟ್ ನೋ, ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ ನೀವು. ನಾಡಿನ ಶ್ರೀಗಳು ಒಂದೊಂದು ರೀತಿ ಭವಿಷ್ಯ ನುಡಿಯುತ್ತಿದ್ದಾರೆ. ಯಾರ ಭವಿಷ್ಯ ಯಾವಾಗ ಸತ್ಯವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಶಾಸಕರ ಮನಸ್ಸು ಕದಲಿದ್ರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ. ಎಂಎಲ್ಎಗಳು ಮನಸ್ಸು ಮಾಡಿದ್ರೆ ಸಿದ್ದು ಕುರ್ಚಿಗೆ ಕುತ್ತು ಬರುತ್ತೆ. ಹೀಗೆ ಶ್ರೀಗಳೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ. ರಿಪೋರ್ಟ್ ನೋಡಿ. ಶಾಸಕರ ಮನಸ್ಸು ಕದಲಿದರೆ ಸಿಎಂ ಚೇಂಜ್. ಮೈಲಾರಲಿಂಗೇಶ್ವರ ಕಾರುಣಿಕ ಕೇಳಿ ಡಿಕೆಶಿ ಖುಷ್. ತುಂಬಿದ ಕೊಡ ತುಳುಕಿತಲೇ ಪರಾಗ್. ಇದು ಮೈಲಾರಲಿಂಗೇಶ್ವರ ಕಾರುಣಿಕ. ಫೆಬ್ರವರಿಯಲ್ಲಿ ನುಡಿದಿದ್ದ ಭವಿಷ್ಯವನ್ನ ಮೈಲಾರಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಮನಸ್ಸುಗಳು ಕದಲಿದರೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗುವುದು ಖಚಿತ ಎಂದಿದ್ದಾರೆ. ತುಳುಕಿತಲೇ ಪರಾಕ್ ಅಂತ ಭಗವಂತನ ವಾಣಿನೇ ಆಗಿರೋದು. ಕೊಡಪನದಲ್ಲಿ ಏನಿರುತ್ತೆ, ನೀರೇ ಇರುತ್ತೆ. ಹಂಗಾಗಿ ಮಳೆ ಸಮೃದ್ಧಿ ಆಗ್ತಕ್ಕಂಥದ್ದು, ತುಂಬಿ ತುಳುಕ್ತು ಅಂತ. ರಾಜಕೀಯ ತುಂಬಿದ ಕೊಡಪನಂತರನೇ ಇದೆ, ಏನ್ ತೊಂದರೆ ಇಲ್ಲ. ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗತ್ತೆ. ಮನಸ್ಸುಗಳನ್ನ ಒಗ್ಗಟ್ಟನ್ನ ಮುರ್ಕೊಂಡು ಏರುಪೇರು ಮನಸ್ಸನ್ನು ಮಾಡಿಕೊಂಡ್ರೆ ತುಳುಕಬಹುದು ಅಂತಕ್ಕಂಥ ಒಂದು ಗೂಢಾರ್ಥ ಈ ಕಾರಣಕದಲ್ಲಿ ಕಂಡು ಬರ್ತಾ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋದ್ರೆ ಸರ್ಕಾರ ಸುಭದ್ರವಾಗಿರುತ್ತೆ ಅಂತಕ್ಕಂಥ. ಡಿಕೆ ಶಿವಕುಮಾರ್ ಪರಿಹಾರ ಮಾಡಿಸಿದ್ದಾರೆ. ನಮಗೆ ಅವರು ಮೈಲಾರ ಕ್ಷೇತ್ರಕ್ಕೆ ಭಕ್ತರಾಗಿ ಬಂದಿದ್ರು. ಹೆಲಿಕಾಪ್ಟರ್ ನಲ್ಲಿ ಬಂದಾಗ ಆ ವಿಚಾರ ತಿಳಿಸಿದ್ವಿ ನಾವು.
ಅವಾಗ ದೋಷಗಳನ್ನ ಕಳ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ಹರಕೆಗಳನ್ನೆಲ್ಲ ತೀರಿಸಿ ಹೋಗಿದ್ದಾರೆ ಇಲ್ಲಿಗೆ ಅವರು. ಅವತ್ತಿನ ಎಲ್ಲಾದ ಅವ್ರಿಗೆ ಪರಿಪೂರ್ಣವಾಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೇವೆ. ಇಲ್ಲಿ ಯಾವ ತರದ್ದು ಇದರಿಂದ ದೋಷ ಇನ್ನೇನೇ ಇರೋದಿಲ್ಲ ಅವರಿಗೆ. ಈ ಭಗವಂತನ ಹತ್ರ ಯಾರು ಅದನ್ನ ಪ್ರಾರ್ಥನೆ ಸಲ್ಲಿಸಿದ್ದಾರೆ, ಅವ್ರೇನ್ ಸಂಕಲ್ಪ ಮಾಡಿದ್ರೆ ಅದು ಈಡೇರಿಸ್ತಕ್ಕಂಥ ಶಕ್ತಿ ಈ ದೇವರಲ್ಲಿದೆ. ಅವ್ರೇನ್ ಪ್ರಾರ್ಥನೆ ಸಲ್ಲಿಸಿದ್ರೆ ಅದಾಗ್ಲಿ, ಒಳ್ಳೇದಾಗ್ಲಿ, ಅವ್ರೇನ್ ಅನ್ಕೊಂಡಿದ್ರೆ ಅದಾಗ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ. ರಂಭಾಪುರಿ ಶ್ರೀ ಹೆಸರು ಹೇಳದೆ ಕುಟುಕಿದ ಸಿದ್ದು. ಬಹಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ ನೀವು. ನಾಡಿನ ಶ್ರೀಗಳು ಒಂದೊಂದು ರೀತಿ ಭವಿಷ್ಯ ನುಡಿಯುತ್ತಿದ್ದಾರೆ. ಯಾರ ಭವಿಷ್ಯ ಯಾವಾಗ ಸತ್ಯವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಶಾಸಕರ ಮನಸ್ಸು ಕದಲಿದ್ರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ. ಎಂಎಲ್ಎಗಳು ಮನಸ್ಸು ಮಾಡಿದ್ರೆ ಸಿದ್ದು ಕುರ್ಚಿಗೆ ಕುತ್ತು ಬರುತ್ತೆ. ಹೀಗೆ ಶ್ರೀಗಳೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ದಾರೆ. ರಿಪೋರ್ಟ್ ನೋಡಿ. ಶಾಸಕರ ಮನಸ್ಸು ಕದಲಿದರೆ ಸಿಎಂ ಚೇಂಜ್. ಮೈಲಾರಲಿಂಗೇಶ್ವರ ಕಾರಣಿಕ ಕೇಳಿ ಡಿಕೆಶಿ ಖುಷ್. ತುಂಬಿದ ಕೊಡ ತುಳುಕಿತಲೇ ಪರಾಗ್. ಇದು ಮೈಲಾರಲಿಂಗೇಶ್ವರ ಕಾರಣಿಕ ಫೆಬ್ರವರಿಯಲ್ಲಿ ನುಡಿದಿದ್ದ ಭವಿಷ್ಯವನ್ನ ಮೈಲಾರಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ ಮನಸ್ಸುಗಳು ಕದಲಿದರೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗುವುದು ಖಚಿತ ಎಂದಿದ್ದಾರೆ. ತುಳುಕಿತಲೇ ಪರಾಕ್ ಅಂತ ಭಗವಂತನ ವಾಣಿನೇ ಆಗಿರೋದು. ಕೊಡಪನದಲ್ಲಿ ಏನಿರುತ್ತೆ, ನೀರೇ ಇರುತ್ತೆ. ಹಂಗಾಗಿ ಮಳೆ ಸಮೃದ್ಧಿ ಆಗ್ತಕ್ಕಂಥದ್ದು, ತುಂಬಿ ತುಳುಕ್ತು ಅಂತ. ರಾಜಕೀಯನ ತುಂಬಿದ ಕೊಡಪನಂತರನೇ ಇದೆ, ಏನ್ ತೊಂದರೆ ಇಲ್ಲ. ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗತ್ತೆ. ಮನಸ್ಸುಗಳನ್ನ ಒಗ್ಗಟ್ಟನ್ನ ಮುರ್ಕೊಂಡು ಏರುಪೇರು ಮನಸ್ಸನ್ನು ಮಾಡ್ಕೊಂಡ್ರೆ ತುಳುಕಬಹುದು ಅಂತಕ್ಕಂಥ ಒಂದು ಗೂಢಾರ್ಥ ಈ ಕಾರಣಿಕದಲ್ಲಿ ಕಂಡು ಬರ್ತಾ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ ಹೋದ್ರೆ ಸರ್ಕಾರ ಸುಭದ್ರವಾಗಿರುತ್ತೆ ಅಂತಕ್ಕಂಥ. ಡಿಕೆ ಶಿವಕುಮಾರ್ ಪರಿಹಾರ ಮಾಡಿಸಿದ್ದಾರೆ. ನಮಗೆ ಅವರು ಮೈಲಾರ ಕ್ಷೇತ್ರಕ್ಕೆ ಭಕ್ತರಾಗಿ ಬಂದಿದ್ರು. ಹೆಲಿಕಾಪ್ಟರ್ ನಲ್ಲಿ ಬಂದಾಗ ಆ ವಿಚಾರ ತಿಳಿಸಿದ್ವಿ ನಾವು. ಅವಾಗ ದೋಷಗಳನ್ನ ಕಳ್ಕೊಂಡು ಪೂಜೆ ಪುನಸ್ಕಾರಗಳನ್ನ ಮಾಡಿ ಹರಕೆಗಳನ್ನೆಲ್ಲ ತೀರಿಸಿ ಹೋಗಿದ್ದಾರೆ ಇಲ್ಲಿಗೆ ಅವರು. ಅವತ್ತಿನ ಎಲ್ಲಾದ ಅವ್ರಿಗೆ ಪರಿಪೂರ್ಣವಾಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೇವೆ. ಇಲ್ಲಿ ಯಾವ ತರದ್ದು ಇದರಿಂದ ದೋಷ ಇನ್ನೇನೇ ಇರೋದಿಲ್ಲ ಅವರಿಗೆ. ಈ ಭಗವಂತನ ಹತ್ರ ಯಾರು ಅದನ್ನ ಪ್ರಾರ್ಥನೆ ಸಲ್ಲಿಸಿದ್ದಾರೆ, ಅವ್ರೇನ್ ಸಂಕಲ್ಪ ಮಾಡಿದ್ರೆ ಅದು ಈಡೇರಿಸ್ತಕ್ಕಂಥ ಶಕ್ತಿ ಈ ದೇವರಲ್ಲಿದೆ. ಅವ್ರೇನ್ ಪ್ರಾರ್ಥನೆ ಸಲ್ಲಿಸಿದ್ರೆ ಅದಾಗ್ಲಿ, ಒಳ್ಳೇದಾಗ್ಲಿ, ಅವ್ರೇನ್ ಅನ್ಕೊಂಡಿದ್ರೆ ಅದಾಗ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ. ರಂಭಾಪುರಿ ಶ್ರೀ ಹೆಸರು ಹೇಳದೆ ಕುಟುಕಿದ ಸಿದ್ದು. ಬಹಳ ಜನ ಐ ಡೋಂಟ್ ನೋ ಅವ್ರಿಗೆ ಅರ್ಥ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ರಾಜಕೀಯಕ್ಕೋಸ್ಕರ ಮಾತಾಡ್ತಾರೋ ಅಥವಾ ನಮ್ಮ ವೈರತ್ವಕ್ಕೋಗಿ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರಿಂದ ಸೋಮಾರಿಗಳಾಗ್ಬಿಡ್ತಾರೆ. ಸೋಮಾರಿಗಳಾಗ್ತೀವ. ಈಗ ಎಲ್ಲ ಹೆಣ್ಮಕ್ಳು ಕೂಡ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೆ ನೀವು. ನಾಡಿನ ಶ್ರೀಗಳು ಒಂದೊಂದು ರೀತಿ ಭವಿಷ್ಯ ನುಡಿಯುತ್ತಿದ್ದಾರೆ. ಯಾರ ಭವಿಷ್ಯ ಯಾವಾಗ ಸತ್ಯವಾಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.